ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ತೇಜಸ್ ಡೈರಿ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂತ ಅಂದರೆ ನಮ್ಮ ಪುಟಾಣಿಗೆ ಹೊಸ್ತಲು ದಾಟಿಸ್ತಿದ್ದೀವಿ. ಸೊ ಅದರದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಅಲ್ಲಿ ಎತ್ಕೊ ಅಂತ ಹಿಂಗೆ ಸರಿ. ಇಷ್ಟೇನ ಇರೋದು. ಅದು ಮಾಲ್ಟ್ ಪೌಡರು ಗಂಜಿದು, ಈ ಕಡೆ ಇರೋದು ಪಾಪು ಸರಿದು. ಇದು ಅದು ನಮ್ಗೆ ಗಂಜಿ ಮಾಡ್ಕೊಳ್ಳೋದು. ನಮ್ಗ ನೀನು ನೋಡಿದ್ರೆ ಇವಾಗ ನಮ್ಮ ಮಕ್ಕಳು ಗಂಜಿ ತಿನ್ನಿಸ್ತಾ ಇದೀಯ ನಮಗೆ. ನಮ್ಮ ಪುಟಾಣಿಗೆ ಬ್ರೇಕ್ಫಾಸ್ಟ್ ರಾಗಿ ಸರಿ. ಆ್ಯಂಡ್ ನಮ್ಮ ಬ್ರೇಕ್ಫಾಸ್ಟ್ ಏನಾಯಿತು ಅಂದರೆ, ಮಧ್ಯಾಹ್ನನೇ ಊಟ ಮಾಡ್ಕೊಳ್ಳೋಣ, ಸ್ವಲ್ಪ ಲೇಟಾಗಿ ತಿನ್ನೋಣ, ಇವತ್ತು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಬೋಣ. ಬಟ್ ಅತ್ತೆಗೆ ಟೈಮ್ ಲೈಕ್ ಅಷ್ಟೊಂದು ಟೈಮ್ ಇರೋಕ್ಕಾಗಲ್ವಲ್ಲ. ಸೊ ಅವರು ಬ್ರೇಕ್ಫಾಸ್ಟ್ ಏನಾದರೂ ಗಂಜಿ ಮಾಡ್ಕೊತೀನಿ ಅಂತ ಹೋಗಿದ್ರು. ಮಾಲ್ಟ್ ಪೌಡರ್ ಕನ್ಫ್ಯೂಸ್ ಮಾಡಿಕೊಂಡು ರಾಗಿ ಸರಿ ಪೌಡ್ರ್ ಹಾಕ್ಬಿಟ್ಟಿದ್ರು. ಏನು ಮಾಡೋಕ್ಕಾಗತ್ತೆ. ಸೊ ಅದನ್ನೇ ನಾವು ತಿಂದ್ಬಿಟ್ಟು ಇವಾಗ ಕೆಲಸ ಮಾಡ್ಕೋತಿದ್ದೀವಿ. ಪುಟಾಣಿಗೆ ಲೈಕ್ ಸ್ನಾನ ಮಾಡಿಸ್ಬಿಟ್ಟು ಅವನು ಮಲಗಿಸಿದ್ದೆ, ಒಂದು 2 hours ನಿದ್ದೆ ಮಾಡ್ತಾನೆ. ಅಷ್ಟರಲ್ಲಿ ನಮ್ಮದು ದೇವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಬೋಣ ಅಂತ. ಬಟ್ ನಾವು ಅಂದ್ಕೊಳ್ಳೋದೇ ಒಂದು, ಅದು ಆಗೋದೇ ಒಂದೊಂದು. ಅವ್ನು ಹಾರ್ಡ್ಲಿ ಒಂದು ಕೆಲಸ ಮಾಡ್ತಿರೋದಿನೇ ಒಂದು 1 hour ಅಷ್ಟೇ ಮಲ್ಕೊಂಡಿದ್ದ. ಅವನು ಬೇಗ ಎದ್ಬಿಟ್ಟ. ಸೊ ಓಕೆ, ನಾನು ಎತ್ಕೊಂಡಾಗ ಅತ್ತೆ ಕೆಲಸ ಮಾಡ್ಕೊತಿದ್ರು, ಅತ್ತೆ ಎತ್ಕೊಂಡಾಗ ನಾನು ಕೆಲಸ ಮಾಡ್ಕೊತಿದ್ದೆ. ಪುಟಾಣಿ ಇನ್ನೇನು ಟಾಡ್ಲರ್ ಆಗ್ತಾನೆ. ಇನ್ನೊಂದು 2 ತಿಂಗಳಲ್ಲಿ ಅವನು 1 ವರ್ಷ ಕಂಪ್ಲೀಟ್ ಆಗುತ್ತೆ. ಸೊ ಏನಂದರೆ, ಏನೇನು ಸಿಗುತ್ತೆ ಎಲ್ಲ ತೆಗೆದು ಎಳೆಯೋದು ಬಿಸಾಕೋದು ಹಿಂಗೆ ಮಾಡ್ತಿರ್ತಾನೆ. ಒಬ್ಬರ ಜೊತೆಲಿ ಯಾವಾಗಲೂ ಇರಲೇಬೇಕು ಅವನ್ನ ನೋಡಿಕೊಂಡು. ಇಬ್ಬರು ಅವ್ನ ಆರಾಮಾಗಿ ಆಡಾಡೋಕೆ ಬಿಟ್ಬಿಟ್ಟು ಕೆಲಸ ಮಾಡ್ಕೋತೀವಿ ಅಂತ ಏನಾದರೂ ಹೋದರೆ ಆವತ್ತೇ ನಾವೇನಾದರೂ ಎಡ್ವರ್ಟ್ ಮಾಡ್ದಂಗೆ. ಸೊ ಒಬ್ಬರಂತೂ ಅಲ್ಲೇ ಇರ್ತೀವಿ, ಪಾಪು ಹತ್ರನೇ ಇರ್ತೀವಿ, ಇನ್ನೊಬ್ಬರು ಕೆಲಸ ಮಾಡ್ಕೊಂಡು ಆರಾಮಾಗಿರ್ತೀವಿ. ನೋಡಿ 2 hours ಅಂತ ಮಲಗಿಸೋದನ್ನ ಎಷ್ಟು ಬೇಗ ಎದ್ಬಿಟ್ಟ ಅಂತ. ಅವನು ಎದ್ಮೇಲೆ ನನ್ನ ತಮ್ಮಂಗೆ ಫೋನ್ ಮಾಡಿ ಹೇಳಿದ್ದೆ, ಸ್ವಲ್ಪ ಐಟಮ್ಸ್ ತರೋದಿದೆ ಬಾ ಅಂತ. ಸೊ ಅವನು ಬಂದ. ಅವನು ಈಗ ಪುಟ್ಟಣಿನೂ ಕರ್ಕೊಂಡು ಹೋಗ್ತಾಯಿದ್ದೀವಿ. ಹೊಸ್ತಲು ದಾಟ್ಸೋಕ್ಕೆ ಏನೇನು ಬೇಕು, ಎಲೆ ಅಡಿಕೆ, ಹೂವು, ಆಮೇಲೆ ಒಂದು ಸ್ವೀಟ್ ಬಾಕ್ಸು, ಆಮೇಲೆ ಹಾಲು ಮೊಸರು. ಬೆಳಗ್ಗೆ ಮಾವ ಫಸ್ಟ್ ಶಿಫ್ಟ್ ಹೋಗ್ಬಿಟ್ಟಿದ್ರು. ಸೊ ಹಾಲು ಮೊಸರು ತೊಗೊಂಬಂದಿರಲಿಲ್ಲ. ಸೊ ಹಾಲು ಮೊಸರು ಇದೆಲ್ಲ ತೊಗೊಂಡು ಮನೆಗೆ ಬಂದೆ. ನಾನು ವಾಪಸ್ ಬರೋಷ್ಟರಲ್ಲಿ ಅತ್ತೆ ಅರ್ಧ ಕೆಲಸ ಮುಗಿಸಿದ್ರು. ಲೆಕ್ಕ ದೇವ್ರ ಮನೆ ಹಿತ್ತಾಳೆ ಸಾಮಾನೆಲ್ಲ ತೆಗೆದು ಚೆನ್ನಾಗಿ ತೊಳೆದಿಟ್ಟಿದ್ರು. ನಾನು ಇನ್ನು ಬಂದು ಅರ್ಶಿನ ಕುಂಕುಮ ಇಟ್ಕೊಂಡು ದೇವ್ರ ಮನೆಯಲ್ಲಿ ವಡ್ಡಿ ಎಲ್ಲ ಪೂಜೆ ಮಾಡೋದು ರೆಡಿ ಮಾಡ್ಕೋಬೇಕಿತ್ತು. ನನ್ನ ತಮ್ಮನೂ ಹೆಲ್ಪ್ ಮಾಡ್ದೆ. ಅವನು ಐಟಮ್ಸ್ ಎಲ್ಲ ತಂದಮೇಲೆ ನಾನು ಪೂಜೆ ಮಾಡೋ ಮುಗಿಸೋವರೆಗೂ ಅಲ್ಲೇ ಇದ್ದ. ಅವತ್ತು ಬೇರೆ ಕಾರ್ತಿಕ್ ಸೋಮವಾರ. ಸೊ ಉಪವಾಸ ಇದ್ರು ನಮ್ಮ ಮನೇಲಿ. ನಾನು ಆ್ಯಕ್ಚುಲಿ ಫೀಡಿಂಗ್ ಮಾಡ್ತಿರೋದ್ರಿಂದ ಉಪವಾಸ ಎಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು. ಅಮ್ಮನ ಮನೇಲಿ ಕಾರ್ತಿಕ್ ಸೋಮವಾರ ಸ್ವಲ್ಪ ಜೋರಾಗೇ ಇರುತ್ತೆ. ಎಲ್ಲರನ್ನೂ ಇನ್ವೈಟ್ ಮಾಡಿರ್ತಾರೆ. ಒಬ್ಬಟ್ಟು, ಹೆಸ್ರುಬೇಳೆ, ಗೊಜ್ಜು, ಅನ್ನ, ಸಾಂಬಾರು, ಹಪ್ಳ, ಪಲಾವು, ಮೊಸರು ಬಜ್ಜಿ, ಈ ಥರ ಎಲ್ಲ ಇರುತ್ತೆ. ಚೆನ್ನಾಗಿ ಮಾಡಿರ್ತಾರೆ ಅಮ್ಮವ್ರ ಮನೇಲಿ. ಸೊ ಪೂಜೆ ಮುಗಿಸ್ಕೊಂಡು ಅಮ್ಮವ್ರ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು. ಆ್ಯಂಡ್ ನಮ್ಮ ಮನೆ ಮುಂದೆನೇ ಚಿಕ್ಕದಾಗಿ ತೋಟ ಇದೆ. ಲೈಕ್ ಸೈಟ್ನ ಅವರು ಸುಮ್ಮನೆ ಖಾಲಿ ಸೈಟ್ ಏನೇ ಬಿಡೋದು ಅಂತ ತೋಟ ಥರ ಕನ್ವರ್ಟ್ ಮಾಡಿದ್ದಾರೆ. ಎಷ್ಟು ಹೈಬಿಸ್ಕಸ್ ಅಂದರೆ ದಾಸವಾಳ ಬಿಡುತ್ತೆ ಗೊತ್ತಾ. ಲೈಕ್ 5-6 ವೆರೈಟೀಸ್ ಇದ್ದಾವೆ. 5-6 ವೆರೈಟೀಸಲ್ಲೂ ಎಲ್ಲ ಕಡೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ನಮ್ಮ ಮನೆಗೆ ಹೂ ಇಲ್ಲ ಅಂದ್ರೂ ಇಲ್ಲಿ ಆರಾಮಾಗಿ ಹೋಗಿ ತೊಗೊಂಡು ಮುಡಿಸ್ಕೋಬೋದು, ಅಷ್ಟೊಂದು ಹೂ ಬಿಡುತ್ತೆ. ಓನರ್ ಏನಾದರೂ ಇದ್ದರೆ ನಾವೇನೇ ಕೀಸ್ಕೊಂಡು ಹೋಗಿ ತೊಗೊತೀವಿ. ಓನರ್ ಇಲ್ಲ ಅಂತಂದರೆ ಜಂಪ್ ಮಾಡಬೇಕು ಕಾಂಪೌಂಡಿಂದ ಒಳಗಡೆ. ನಾನು ಯೂಶ್ವಲಿ ಜಂಪ್ ಮಾಡಲ್ಲ. ನನ್ನ ತಮ್ಮ ಇದನ್ನೆಲ್ಲ, ಸೊ ಅವ್ನ ಕೈಲಿ ಜಂಪ್ ಮಾಡಿ ತೆಗೆಸ್ಕೊಂಡೆ. ನನ್ನ ಹಿಂದಿನ ವೀಡಿಯೋಸ್ ನೋಡಿದ್ರೂ ನಾನು ಕೂಡ ತುಂಬ ಪಾಟ್ಸ್ ಇತ್ತು ನಮ್ಮ ಮನೇಲಿ. ಲೈಕ್ ಒಂದು 7-8 ಪಾಟ್ಸ್ ಇತ್ತು. ಎಲ್ಲದಕ್ಕೂ ಹೂವು ಆ್ಯಂಡ್ ತರಕಾರಿ ಏನೂ ಆಗ್ತಿರಲಿಲ್ಲ, ಜಾಸ್ತಿ ಹೂವು. ನಮ್ಮ ಮನೇಲೂ ಹೈಬಿಸ್ಕಸ್ ಹಾಕಿದ್ದೆ. ಒಂದು ಮಲ್ಲಿಗೆ ಇತ್ತು, ಆ್ಯಂಡ್ ಒಂದು ಪತ್ರೆ ಇತ್ತು, ಆ್ಯಂಡ್ ಇನ್ನೂ ಒಂದು 2-3 ವೆರೈಟಿ ಹಾಕಿದ್ದೆ. ಆಮೇಲೆ ಒಂದು ಅದು ಏನೋ ನಂದಿ ಬಟ್ಲು ಥರ ಒಂದು ಹೂ ಬರುತ್ತೆ, ಅದೆಲ್ಲ ಹಾಕಿದ್ದೆ. ತುಂಬ ಚೆನ್ನಾಗಿತ್ತು. ನಾನು ಬಾಣ್ತನಕ್ಕಂತ ಹೋದಾಗ ಏನಾಗಿದೆ, ನಮ್ಮ ಅತ್ತೆಯವರೆಲ್ಲ ಚೆನ್ನಾಗಿ ನೋಡ್ಕೊಂಡಿಲ್ಲ. ಅಂದರೆ ನೀರೆಲ್ಲ ಆಗ್ದೇ ಫುಲ್ಲು ಒಣಗೋಗಿ ಹಾಳಾಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ತೆಗ್ದು ಹಾಕ್ಬಿಟ್ಟಿದ್ರು. ಪಾಟ್ಸ್ ಎಲ್ಲ ಹಂಗೆ ಇದೆ. ಸೊ ಹೊಸದೇನಾದರೂ ಹಾಕೋ ಪ್ಲ್ಯಾನ್ಸ್ ಇದೆ, ನೋಡೋಣ ಏನಾದರೂ ಹಾಕ್ಬೇಕು ಅದಕ್ಕೆ. ಬಟ್ ಇವಾಗ ಸದ್ಯಕ್ಕೆ ನನಗೆ ಯಾವುದೂ ಕಾರಿಡಾರಲ್ಲಿ ಇಟ್ಟಿಲ್ಲ, ಎಲ್ಲ ತೆಗೆದುಬಿಟ್ಟಿದ್ದೀವಿ. ಪಾಟ್ಸ್ನೆಲ್ಲ ವೀಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಪಾಟ್ಸ್ ಎಲ್ಲ ತೆಗೆದುಬಿಟ್ಟಿದ್ದೀವಿ. ಬಿಕಾಸ್ ಪಾಪು ಓಡಾಡ್ತಿರ್ತಾನೆ. ಸುಮ್ಮನೆ ಅಲ್ಲಿ ಏನಾದ್ರೂ ಪಾಟ್ ಇರೋದಕ್ಕೆ ಪಲ್ಲಿನೋ ಇಲ್ಲ ಏನಾದರೂ ಒಂದು ಕುತ್ಕೊಂಡ್ಬಿಟ್ಟಿರುತ್ತೆ. ಇವನು ಗೊತ್ತಿಲ್ಲದೇ ಕೈ ಹಾಕ್ಬಿಡ್ತಾನೆ. ಸೊ ಸುಮ್ಮನೆ ರಿಸ್ಕ್ ಯಾಕೆ ಅಂತ ಪಾಟ್ಸ್ ಎಲ್ಲ ತೆಗೆದುಬಿಟ್ಟಿದ್ದೀವಿ. ಕಾಂಪೌಂಡ್ ಮೇಲೆ ಇಟ್ಕೊಂಡಿದ್ದೀನಿ, ನೋಡೋಣ ಕಾಂಪೌಂಡ್ ಮೇಲೆ ಏನಾದರೂ ಹಾಕ್ಬೇಕು ಅಂದ್ಕೊಂಡಿದ್ದೀವಿ. ದೇವ್ರ ಮನೆ ಫುಲ್ಲು ಕಲರ್ ದಾಸವಾಳದಿಂದನೇ ಅಲಂಕಾರ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತದೆ. ಆ್ಯಕ್ಚುಲಿ ನಾನೇ ಹೋಗಿ ತೊಗೊಂಡಿಲ್ಲ, ಕಾಂಪೌಂಡ್ ಆರಬೇಕಲ್ಲ ಅಂತ ಅಂದ್ಬಿಟ್ಟೆ ಹೋಗಿಲ್ಲ ಯಾವತ್ತೂ. ಬಟ್ ಇವತ್ತು ನನ್ನ ತಮ್ಮ ಇದ್ದ ಅಂತ ಅಂದ್ಬಿಟ್ಟು ಅವ್ನ ಕೈಯಲ್ಲಿ ತರಿಸ್ಕೊಂಡೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇನ್ಮೇಲೆ ನಾನು ಇಲ್ಲಿಯಕ್ಕೆ ಟ್ರೈ ಮಾಡಬೇಕು. ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡಾಯಿತು. ಇನ್ನು ಹೊಸ್ತಲು ದಾಟಿದ್ಮೇಲೆ ಪೂಜೆ ಮಾಡೋದೇನೂ ರೆಡಿ ಮಾಡ್ಕೊಂಡಿಲ್ಲ. ಅವ್ನು ಫಸ್ಟ್ ದಾಟಲಿ, ಆಮೇಲೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ. ಬಾ
ಯಾವತ್ತೋ ದಾಟುವ ನಾವು ಆಯ್ತಾ? ಬಿಟ್ಟಿದ್ರೆ ಯಾವಾಗ ಅಲೆ ಬಂತು 15 ದಿವಸ ಆಗಿರೋದು ತಿಂಗಳೇ ಆಗಿರೋದು. ಹೊಸ್ತಿಲು ದಾಟ ಆದಮೇಲೆ ಲೈಕ್ ಹೊಸ್ತಿಲೆಲ್ಲ ಆಲ್ರೆಡಿ ತೊಳೆದಿದ್ದೆ. ಸೊ ಮತ್ತೆ ಒರೆಸ್ಕೊಂಡು ಹೊಸ್ತಿಲಾಗ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಹಣ್ಣು ಹೂವು ಎಲ್ಲ ಅದರಿಂದ ರೆಡಿ ಮಾಡಿ ಆ ಕಡೆ ಈ ಕಡೆ ಒಂದೊಂದು ಪುಟ್ಟ ದೀಪ ಹಚ್ಚಿದ್ರೆ ಸಾಕು. ಇಷ್ಟ ಇನ್ನು ಕೆಲವರು ಲೈಕ್ ಹೆಂಗಂದರೆ ಹೊಸ್ತಿಲು ಮೇಲೆ ಮಗುನ ಕೂರಿಸಿ ಲೈಕ್ ಕಡುಬು ಚಾಕ್ಲೇಟ್ಸು ಮೇಲಿಂದ ಹಾಕ್ತಾರೆ ತಲೆ ಮೇಲಿಂದ. ಸೊ ನಾವು ಆ ಥರ ಎಲ್ಲ ಮಾಡಲ್ಲ. ನಮ್ಮ ಕಡೆ ಇಷ್ಟೇ ಮಾಡೋದು, ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡೋದು, ನಾರ್ಮಲ್ ಪೂಜೆ ಮಾಡೋದು. ತುಂಬ ಹಿಂದೆನೇ ಮಾಡಬೇಕಿತ್ತು. ಅವ್ನು ಲೈಕ್ ಬಂದು 9 ತಿಂಗ್ಳಿಗೆ ಕರ್ಕೊಂಬಂದ್ವಲ್ಲ ಆವಾಗಲೇ ದಾಟ್ಬಿಡ್ತಿದ್ದೆ ಬಿಟ್ಟಿದ್ದರೆ. ಬಟ್ ನಾವು ಬಿಟ್ಟಿಲ್ಲ. ಬಿಕಾಸ್ ಏನಂದರೆ ಹೊಸ್ಲು ಕಂಪ್ಲೀಟಾಗಿ ದಾಟಬೇಕು. ಸುಮ್ಮನೆ ಅರ್ಧಕ್ಕೆ ಹೋಗಿ ವಾಪಸ್ ಬಂದುಬಿಡೋದು, ಇಲ್ಲಾಂತಂದರೆ ಅದು ಹೈಟ್ ಇರೋದಕ್ಕೆ ದಾಟಕ್ಕಾಗ್ದೇ ಸ್ಟಕ್ ಆಗಿಬಿಟ್ರೆ ಅಂತ ನಾನೇ ಬಿಟ್ಟಿರಲಿಲ್ಲ. ಇವಾಗ ಲೈಕ್ ಕಂಪ್ಲೀಟಾಗಿ ಮನೇಲೆಲ್ಲ ಅಂಬೆಗಾಲೆಲ್ಲ ಫುಲ್ ಇಡ್ತಿದ್ದ. ಸೊ ಅದಕ್ಕೆ ಇವತ್ತು ರೆಡಿ ಮಾಡ್ಕೊಂಡು ಬಿಟ್ವಿ ಅವನ್ನ. ಕ್ಯೂಟಾಗಿ ದಾಟ್ತಾ ಇದೆಲ್ಲ ಲೈಕ್ ನನಗೆ ಒಂದೊಂದ್ಸಲಿ ಅನಿಸ್ತಿರುತ್ತೆ ಯೂಟ್ಯೂಬಲ್ಲಿ ಇದೆಲ್ಲ ವೀಡಿಯೋಸ್ ಹಾಕೋದ್ರಿಂದ ಎಷ್ಟು ಒಳ್ಳೆ ಮೆಮೊರೀಸ್ನ ನಾನು ಪ್ರಿಸರ್ವ್ ಮಾಡ್ತಿದ್ದೀನಿ ಅಂತ. ಮಕ್ಕಳು ಹೊಸ್ತಿಲು ದಾಟಿದಾಗ ಒಂದು 4-5 ಜನ ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮ ಕೊಡಬೇಕಂತ ಇದೆ. ಸೊ ಅದಕ್ಕೋಸ್ಕರ ನಾನು ಒಂದು 3 ಜನಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಅದ್ರ ಕ್ಲಿಪ್ಪಿಂಗ್ಸ್ ಎಲ್ಲ ಸ್ವಲ್ಪ ನಾನು ತೊಗೊಳೋದು ಮರ್ತೇ ಹೋಯಿತು ನನಗೆ. ನಾನು ಮಾತಾಡ್ಕೊಂಡು ಮರ್ತೋಗ್ಬಿಟ್ಟಿದ್ದೀನಿ. ಬಟ್ ಇಷ್ಟು ಕ್ಲಿಪ್ಪಿಂಗ್ಸ್ ಇರೋದೆಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್. ನಿಮ್ಮ ಪ್ರೋತ್ಸಾಹ ನಂಗೆ ತುಂಬ ಇಂಪಾರ್ಟೆಂಟ್. ತುಂಬ ರೇರಾಗಿ ವೀಡಿಯೋಸ್ ಹಾಕ್ತಿದ್ದೀನಿ. ಟೈಮ್ ಸಾಕಾಗ್ತಾಯಿಲ್ಲ ಎಡಿಟ್ ಮಾಡೋಕ್ಕೆ, ಇಲ್ಲಾಂದರೆ ಫ್ಯಾಮಿಲಿ, ಮನೆ, ಮಗು ಎಲ್ಲ ಮ್ಯಾನೇಜ್ ಮಾಡೋಕ್ಕೆ, ಅದ್ರ ಜೊತೆಗೆ ಎಜುಕೇಷನ್. ಬಟ್ ಸ್ಟಿಲ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ.